ಅಂದು ಮೆಟ್ರೋ ಇವತ್ತು ಮಾಲ್ನ ಸರದಿ ಜಿಟಿ ಮಾಲ್ನಲ್ಲಿ ಪಂಚೆ ಶಲ್ಯದಲ್ಲಿ ಹೋಗಿದ್ರು ಅಂತ ಆ ವ್ಯಕ್ತಿಯನ್ನ ಒಳಗೆ ಬಿಟ್ಟಿರಲಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಪಂಚೆ ಹುಟ್ಟಿದ್ದ ರೈತನನ್ನ ಮಾಲ್ ಒಳಗೆ ಬಿಡದೆ ಅಪಮಾನ ಮಾಡಿದ್ರು. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರೋ ಜಿಟಿ ಮಾಲ್ನಲ್ಲಿ ನೆನೆ ನಡೆದಂತಹ ಘಟನೆ ಇದು ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಪಂಚೆ ಧರಿಸಿ ಮಾಲ್ಗೆ ಹಾವೇರಿಯ ರೈತ ಫಕೀರಪ್ಪ ಎಂಬ ವ್ಯಕ್ತಿ ಬಂದಿದ್ರು. ಪಂಚೆ ಹಾಕೊಂಡು ಬಂದವ್ರಿಗೆ ಪ್ರವೇಶ ಇಲ್ಲ ಅಂತ ಅಲ್ಲಿನ ಸೆಕ್ಯೂರಿಟಿ ಆತನನ್ನ ತಡೆದು ಅವಮಾನ ಮಾಡಿದ್ರು. ಇದೀಗ ಮಾಲ್ನ ಆಡಳಿತ ಮಂಡಳಿ ನಾವು ಕ್ಷಮೆಯಾಚನೆ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಕ್ಷಮೆ ಯಾಚಿಸ್ತೀವಿ ಅಂದ ತಕ್ಷಣ ಎಲ್ಲವೂ ಕೂಡ ಸರಿಯಾಗ್ಬಿಡುತ್ತಾ? ಮಾಲ್ಗಳಿಗೆ ಹಾಗಾದ್ರೆ ಕಾಸ್ಟ್ಯೂಮ್ ಕೋಡ್ ಇದೆಯಾ, ಡ್ರೆಸ್ ಕೋಡ್ ಇದೆಯಾ, ಇಂಥದ್ದೇ ಹಾಕೊಂಡು ಬರಬೇಕು ಅಂತ? ಮೆಟ್ರೋದಲ್ಲೂ ಕೂಡ ಇಂಥದ್ದೇ ಪ್ರಕರಣ ಆಗಿತ್ತು. ಈಗ ಮಾಲ್ನ ಸರದಿ ಜಿಟಿ ಮಾಲ್ನಲ್ಲಿ ರೈತನಿಗೆ ಅವಮಾನ ಪ್ರಕರಣ ಇದಾಗ್ತಾ ಇದ್ದಂತೆ ಇದೀಗ ಮಾಲ್ ಬಳಿ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪಂಚೆ ಶಲ್ಯ ಧರಿಸಿ ಕನ್ನಡ ಸಂಘಟನೆಯವರು ಬಂದಿದ್ದಾರೆ. ಬಿಡಲ್ವಾ ಹಾಗಾದ್ರೆ? ಈಗಲೂ ಬಿಡಲ್ವಾ ಅಂತ ಮಾಲ್ ಆಡಳಿತ ಮಂಡಳಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಾಲ್ ಒಳಗೆ ಕುಳಿತು ಧಿಕ್ಕಾರದ ಘೋಷಣೆಗಳನ್ನ ಕೂಡ ಕೂಗೋದ್ರ ಮುಖಾಂತರ ರೂಪೇಶ್ ರಾಜಣ್ಣ ಅಂಡ್ ಟೀಮ್ನಿಂದ ಮಾಲ್ ಮುಂದೆ ಪ್ರೊಟೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ಎಸ್, ಕನ್ನಡ ಸಂಘಟನೆಗಳೇ ಇಂಥ ವಿಚಾರದಲ್ಲಿ ಮುಂದಕ್ಕೆ ಬರ್ಬೇಕಾಗತ್ತೆ. ಯಾಕಂದ್ರೆ ಪಂಚೆ ಹಾಕೊಂಡು ಬಂದ್ರು ಅಂದ ತಕ್ಷಣ ನಾನು ಮೆಟ್ರೋದೊಳಗೆ ಬಿಡಲ್ಲ, ಮಾಲ್ ಒಳಗೆ ಬಿಡಲ್ಲ ಅನ್ನೋಕೆ ಯಾರು ರೈಟ್ಸ್ ಕೊಟ್ಟಿದ್ದು? ಅಸಂಬದ್ಧ ಮಾತುಗಳನ್ನ ಆಡೋದ್ರ ಮುಖಾಂತರ ಅವ್ರೇನು ಮಾತಾಡಲ್ಲ, ಕೇಳಲ್ಲ, ನಾವು ಹೇಳಿದ್ದ ರಾಜ್ಯಭಾರ ಅಂತ ಎಷ್ಟೋ ಸಲ ಆಗಿತ್ತು. ಅವಮಾನ ಮಾಡಿದಂತ ಜಿಟಿ ಮಾಲ್ಗೆ ಹೇಳಿ ಧಿಕ್ಕಾರ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಜಿಟಿ ಮಾಲ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಜಿಟಿ ಮಾಲ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಜಿಟಿ ಮಾಲ್ಗೆ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ. ಆಮೇಲೆ ನೆನ್ನೆ ದಾತಪ್ಪನಿಗಾದಂತಹ ಅವಮಾನ, ಮುಜುಗರ ಇವ್ರ ಕ್ಷಮೆ ಕೇಳಿದ ತಕ್ಷಣ ಬರಲ್ಲ. ಇದಕ್ಕೆ ತಕ್ಕ ಶಾಸ್ತಿ ಏನಾದ್ರೂ ಆಗ್ಬೇಕು. ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಒಟ್ಟಾಗಿ ಇಂತಹ ಘಟನೆಗಳು ಮರುಕಳಿಸದಂತೆ ಬೆಂಗಳೂರಿನಲ್ಲಿ ನೋಡ್ಕೋಬೇಕು. ಇದಾಗ್ತಾ ಇರೋದ ಬೆಂಗಳೂರಿನಲ್ಲಿ ಒಂಥರ ಶೇಮ್ ಕೆಲಸ ಇದು, ಶೇಮ್ ವಿಚಾರ ಇದು. ಹೋಗಿ ಬಂದು ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಯಾಕೆ? ಒಂದು ದಿನದ ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಗಿ ಹೋಗಿ ಅವರು ಕ್ಷಮೆ ಯಾಚಿಸಿದ ತಕ್ಷಣ, ಟ್ವೀಟ್ ಮಾಡಿದ ತಕ್ಷಣ ಎಲ್ಲವೂ ಸರಿಯಾಗಲ್ಲ. ಪದೇ ಮರುಕಳಿಸ್ತಾ ಇದೆ ಅಂದ್ರೆ ಇದಾಗದಂತೆ ನೋಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲು ಯೋಚನೆ ಮಾಡಬೇಕಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಸ್ಥಳದಲ್ಲಿ ಸದ್ಯದ ವಾತಾವರಣ ಹೇಗಿದೆ? ಪ್ರತಿಭಟನೆ ಹೇಗೆ ಸಾಗ್ತದೆ? ಅವರ ಬೇಡಿಕೆ ಏನು? ಬರೀ ಕ್ಷಮೆಯಾಚನೆ ಅಂದ್ರೆ ಕ್ಷಮೆ ಕೇಳಬೇಕು ಅಂತನಾ, ಬೇರೆ ಏನಾದ್ರು ಕೇಳ್ತಾ ಇದ್ದಾರಾ? ಡೀಟೇಲ್ಸ್ ಕೊಡೋದಾದ್ರೆ. ನಿನ್ನೆ ರೈತನೊಬ್ಬನಿಗೆ ಅವಮಾನ ಮಾಡಲಾಗಿದೆ. ರಾಜ್ಯದ ಜನರ ಮುಂದೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಸೊ ಖುದ್ದು ರೈತನನ್ನ ಕನ್ನಡ ಪರ ಸಂಘಟನೆಗಳು ಜೊತೆಗೆ ರೈತ ಸಂಘಟನೆಗಳು ಕೂಡ ಈಗ ರೈತನನ್ನ ಕರೆದುಕೊಂಡು ಬರ್ತಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರೋರಿದ್ದಾರೆ. ಈಗ ಬೇರೆ ಬೇರೆ ಸಂಘಟನೆಯವರು ಕೂಡ ಇದೀಗ ಮಾಲ್ನ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. ಸಂಘಟನೆಯ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಈಗ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗ್ತಾ ಇದೆ. ಮಾಲ್ನ ಹೊರಭಾಗದಲ್ಲಿ ಕೂಡ KSRP ತುಕಡಿ ಜೊತೆಗೆ ಬೇರೆ ಹೊಯ್ಸಳ ವೆಹಿಕಲ್ಸ್ಗಳು ಸೇರಿದಂತೆ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ಹಾವೇರಿ ಮೂಲದ ಫಕೀರಪ್ಪ ಅನ್ನುವಂಥ ರೈತ ಯಜಮಾನರಿಗೆ ಏನು ಅವಮಾನ ಮಾಡಲಾಗಿತ್ತು, ಈಗ ಅದೇ ರೈತನನ್ನ ಈಗ ಮಾಲ್ಗೆ ಕರೆದುಕೊಂಡು ಬರ್ತೀವಿ, ಎಲ್ಲರೂ ಮುಂದೆ, ಎಲ್ಲ ಕ್ಯಾಮರಾಗಳ ಮುಂದೆ ಕೂಡ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಲ್ನ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ಕ್ಷಮೆಯನ್ನ ಕೇಳಿದ್ದಾರೆ. ಈ ಒಂದು ಘಟನೆಯ ತೀವ್ರ ಸ್ವರೂಪ ಪಡಿತಾ ಇದ್ದ ಹಾಗೆ ಇದು ಮಿಸ್ಕಮ್ಯುನಿಕೇಶನ್ ಇಂದ ಆಗಿರುವಂತಹ ಘಟನೆ. ರೈತರನ್ನ ಗೌರವಿಸ್ತೀವಿ, ನಾವು ಅವರನ್ನ ಅವಮಾನ ಮಾಡಿಲ್ಲ ಅನ್ನುವಂಥ ಸಮಜಾಯಿಷನ್ನ ಕೊಟ್ಟು ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಈಗ ಮುಂಭಾಗದಲ್ಲಿ ಗಮನಿಸ್ತಾ ಇದ್ರಿ, ಈಗ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ಪಾಯಿಂಟ್ಗಳಿಂದ ನೇರವಾಗಿ ಮಾಲ್ ಒಳಗಡೆ ನುಗ್ಗಬಹುದು ಸಂಘಟನೆಯವರು. ಸೊ ಆ ಕಾರಣಕ್ಕಾಗಿ ಮಾಲ್ನ ಎಂಟ್ರೆನ್ಸ್ ನಲ್ಲಿಯೇ ಇದೀಗ ಪೊಲೀಸರು ಕೂಡ ಭದ್ರತೆಗೆ ನಿಯೋಜನೆ ಆಗಿದ್ದಾರೆ. ಅದರ ಜೊತೆಗೆ ಸ್ಥಳೀಯ ಜನ ಕೂಡ ಒಂದು ರೀತಿಯಲ್ಲಿ ಕುತೂಹಲದಿಂದ ನೋಡ್ತಾ ಇದ್ದಾರೆ. ನಿನ್ನೆ ಆಗಿರುವಂತಹ ಘಟನೆಯ ಬಗ್ಗೆ ಕಂಪ್ಲೀಟ್ ಆಗಿ ಈಗ ಆಡಳಿತ ಮಂಡಳಿ ಕೂಡ ಕ್ಷಮೆಯನ್ನ ಕೇಳಿದ್ರು ಕೂಡ ರೈತನನ್ನ ಮಾಲ್ಗೆ ಕರೆದುಕೊಂಡು ಬಂದು ಇಡೀ ರಾಜ್ಯದ ಜನರಿಗೆ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ಒತ್ತಾಯವನ್ನ ಈಗ ಸಂಘಟನೆಯವರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಂಘಟನೆಯವರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಸಂಘಟನೆಯವರು ಕೂಡ ಇದೀಗ ಎಂಟ್ರಿ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ರೈತ ಫಕೀರಪ್ಪ ಅವರು ಕೂಡ ಇದೀಗ ಎಂಟ್ರಿ ಆಗ್ತಾರೆ. ಅವರನ್ನ ನೇರವಾಗಿ ಒಳಭಾಗಕ್ಕೆ, ಮಾಲ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗ್ತಾರೆ.
ಎಲ್ಲ ಪೊಲೀಸರ ಭದ್ರತೆಯಲ್ಲಿ ಎಲ್ಲ ಸಂಘಟನೆಗಳನ್ನ ಮುಂದೆ ನಿಲ್ಲಿಸ್ಕೊಂಡು ರೈತನನ್ನ ಮುಂದೆ ನಿಲ್ಲಿಸ್ಕೊಂಡು ರೈತನಿಗೆ ಕ್ಷಮೆ ಕೇಳಬೇಕು ಅನ್ನುವಂತಹ ಪಟ್ಟನ್ನ ಈಗಾಗಲೇ ಸಂಘಟನೆಯವರು ಕೂಡ ಮಾಡಿದ್ದಾರೆ. ಅದಕ್ಕಾಗಿನೇ ಬೇರೆ ಬೇರೆ ಸಂಘಟನೆಯವರು ಕೂಡ ಸೇರ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ ಈ ಭಾಗದಲ್ಲಿ ಕೂಡ ಮಾಲ್ನ ಹೊರ ಭಾಗದಲ್ಲಿ ಕೂಡ ಜನ ಒಂದ್ ರೀತಿಯಲ್ಲಿ ಕುತೂಹಲದಿಂದ ನೋಡ್ತಾ ಇರುವಂತದ್ದು. ಅದರ ಜೊತೆಗೆ ಪೊಲೀಸರು ಕೂಡ ಹೊರ ಭಾಗದಲ್ಲಿ ಯಾವ ಭಾಗದಿಂದ ಆದ್ರೂ ಕೂಡ ಬರ್ಬೋದು ಸಂಘಟನೆಯವರು ಅನ್ನುವಂತ ಕಾರಣಕ್ಕಾಗಿ ಎಲ್ಲಾ ಕಡೆಯಿಂದಲೂ ಕೂಡ ಇದೀಗ ಭದ್ರತೆಗೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಮೂವಿಂಗ್ ಅನ್ನ ಮಾಡಿಸ್ತಾ ಇದ್ದಾರೆ.